ಮೊನ್ನೆ ದಿವಸ ನೈಋತ್ಯ ಪದವೀಧರ ಕ್ಷೇತ್ರದ ಮತ್ತು ಶಿಕ್ಷಕರ ಕ್ಷೇತ್ರದ ಮತದಾನ ಮುಗಿದಿದೆ. ಕಳೆದ ಬಾರಿಗಿಂತ ಹೆಚ್ಚು ಉತ್ಸಾಹದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೆದಿದೆ. ಕಳೆದ ಬಾರಿಗಿಂತ ಸುಮಾರು 20,000 ಹೆಚ್ಚು ಮತದಾರರು ನೋಂದಾವಣೆಯಾಗಿದ್ದರು. 69,000 ಜನ ಮತವನ್ನು ಚಲಾಯಿಸಿದ್ದಾರೆ. 85,000ರಲ್ಲಿ 69,000 ಜನ. ವಾತಾವರಣ ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಾನು ಮತ್ತು ಶಿಕ್ಷಕರ ಕ್ಷೇತ್ರದ ಮಂಜುನಾಥ್ ಗೆಲ್ಲುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಗೋಚರಾಗಿದ್ದಾವೆ. ಎಂದೂ ಕಂಡು ಕೇಳಿರಿಯದ ವಿದ್ಯಾವಂತ ಕ್ಷೇತ್ರದಲ್ಲಿ ಸರಸ್ವತಿಯ ಬದಲು ಲಕ್ಷ್ಮಿ ಕುಣಿದಾಡಿದ್ದಾಳೆ. ಹಿಂದೆಂದೂ ಕೂಡ ನೈಋತ್ಯ ಪದರ ಕ್ಷೇತ್ರದೊಳಗೆ ಈ ಥರದ ಕಾಂಚಾಣದ ಕುಣಿತ ನಡೆದಿರಲಿಲ್ಲ. ಎಲ್ಲಿಯವರೆಗೆ ಅಂದರೆ ಬೂತ್ ಹತ್ರ ನಿಂತ್ಕೊಂಡು ವೋಟ್ ಮಾಡೋರಿಗೆ ಕರೆದು ದುಡ್ಡು ಕೊಡುವಷ್ಟು ಮಟ್ಟಕ್ಕೆ. ಬಹುಶಃ BJP ಹಣ ಹಂಚುವುದರ ಮೂಲಕ ತನ್ನ ಅಸ್ತಿತ್ವ ಕಂಡುಕೊಳ್ಳುವ ಪ್ರಯತ್ನವನ್ನು ಪದವೀಧರ ಕ್ಷೇತ್ರದಲ್ಲಿ ಮಾಡಿದೆ. ಬಹಳ ಪೈಪೋಟಿ ಕೂಡ ನಡೆದಿದೆ. ಕಾಂಗ್ರೆಸ್ಸಿನ ಜೊತೆಗೆ ಕಾಂಗ್ರೆಸ್ಸಿನ ರೆಬೆಲ್ ಅಭ್ಯರ್ಥಿ, BJP ಜೊತೆಗೆ BJPಯ ರೆಬೆಲ್ ಅಭ್ಯರ್ಥಿ ಪೈಪೋಟಿ ನಡೆಸಿದ್ದಾರೆ ಅವರವರ ಇತಿಮಿತಿ ಶಕ್ತಿಯೊಳಗೆ. ನಮಗೆ ಎದುರಾಳಿಗಳು ಯಾರು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್. ಈಗ BJPಯು ಅಥವಾ ರಘುಪತಿ ಭಟ್ರು ಅನ್ನೋಂಥದ್ದು ಸ್ವಲ್ಪ ಕನ್ಫ್ಯೂಷನ್. ನಾವಂತೂ ಮೊದಲನೇ ಸ್ಥಾನದಲ್ಲಿದ್ದೇವೆ. ಅವರ ಆಂತರಿಕ ಪೈಪೋಟಿಯ ಕಾರಣಕ್ಕಾಗಿ ನಮಗೆ ಎದುರಾಳಿಗಳು ಯಾರು ಅಂತ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಅತಿ ಹೆಚ್ಚು ಮತಗಳಿಂದ ಮೊದಲನೇ ಸುತ್ತಿನಲ್ಲೇ ನಾವು ಜಯಗಳಿಸುವಂಥ ಎಲ್ಲ ಸಾಧ್ಯತೆ ಇದೆ. ಸುಮಾರು 34,000 ಮೊದಲನೇ ಸುತ್ತಿನಲ್ಲಿ ತೆಗೆದುಕೊಂಡವರು ಆಯ್ಕೆಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಇದೆ. 34,500 ಮತವನ್ನು ತೆಗೆದುಕೊಂಡಂಥವರು ಮೊದಲನೇ ಸುತ್ತಲ್ಲಿ ಆಯ್ಕೆಯಾಗುತ್ತಾರೆ. ಆ ಎಲ್ಲ ವಾತಾವರಣ ನಮ್ಮ ಪರವಾಗಿದೆ ಅಂತ ನಾವು ನಂಬಿದ್ದೆ. ಹಣದ ಹಂಚಿಕೆ, ಹೆಂಡದ ಹೊಳೆ, ಜಾತಿಯ ಬಣ್ಣ ಇವೆಲ್ಲದರ ಮಧ್ಯೆ ಕೂಡ ಪ್ರಜ್ಞಾವಂತ ಮತದಾರರು ಅವನ್ನ ತಿರಸ್ಕರಿಸೋರಿದ್ದಾರೆ. ಇಷ್ಟೆಲ್ಲ ಕಲುಷಿತ ಪೈಪೋಟಿಯ ಮಧ್ಯೆ ಕೂಡ ಮತದಾರರು ಪ್ರಜ್ಞಾವಂತಿಕೆಯನ್ನು ಮೆರೆದಿದ್ದಾರೆ ಅನ್ನೋಂಥ ನಂಬಿಕೆ ನನಗಿದೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗಿರೋದ್ರಿಂದ ಅವರೆಲ್ಲರಿಗೂ ಅತ್ಯಂತ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುತ್ತೇನೆ. ನಮಗೆ 5 ಜಿಲ್ಲೆಗಳಲ್ಲಿ ಮಂಗಳೂರು, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ ಜಿಲ್ಲೆಯ ತಾಲೂಕುಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿತನಕ್ಕೆ ಒಳ್ಳೆಯ ಬೆಂಬಲ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮಾಧ್ಯಮದ ಮಿತ್ರರು ಪದವೀಧರರು ಯಾರಿದ್ದಾರೆ ಅವರು ಹೆಚ್ಚು ಪ್ರಜ್ಞಾವಂತರಾದ್ದರಿಂದ ನನಗೆ ಮತ ನೀಡಿರ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನನ್ನದು. ನಮಗೆ ಒಳ್ಳೆಯದನ್ನು ತರುತ್ತೆ. ಆ ಸಂದರ್ಭದಲ್ಲಿ ಈ ನೌಕರ ಸಮೂಹಕ್ಕೆ ಕೊಟ್ಟಂಥ ಮಾತುಗಳಿಗೆ ಬದ್ಧನಾಗಿ ಅವರಿಗೋಸ್ಕರ ಹೋರಾಟವನ್ನು ಮಾಡ್ತೇನೆ. ಈ ಚುನಾವಣೆ ಹೋರಾಟ ಮತ್ತು ಹಣದ ಪೈಪೋಟಿಯ ಮಧ್ಯೆ ನಡೆದಿದೆ. ಬಹುಶಃ ಹಣವನ್ನು ಹಂಚದೇ ಇದ್ದರೆ
ಅಖಾಡದಲ್ಲಿ BJP ಇರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ನನಗೆ. ನಮ್ಮ ಪೈಪೋಟಿ ಎಲ್ಲ ಒಂದು ಕಡೆ ನನಗೂ ರಘುಪತಿ ಭಟ್ರಿಗೂ ಆಗುತ್ತೇನೋ ಅನ್ನೋಂಥ ಒಂದು ಅನಿಸಿಕೆ ಇದೆ. ಅದು ಎಷ್ಟರ ಮಟ್ಟಿಗೆ ವಾಸ್ತವ ಅನ್ನೋದು ನಾಳೆ ಎಣಿಕೆ ಆದಮೇಲೆ ಗೊತ್ತಾಗಬೇಕು. ಕೆಲವು ಏರಿಯಾಗಳಲ್ಲಿ ಆ ಥರದ ಭಾವನೆ ಬರೋ ರೀತಿಯಲ್ಲಿ ರಘುಪತಿ ಭಟ್ರ ಬೆಂಬಲಿಗರ ಪೈಪೋಟಿ ನಡೆದಿದೆ. ಶಿವಮೊಗ್ಗದಲ್ಲಿ ಕೂಡ ನಾನು ಹಳೆಯ ಕಾರ್ಯಕರ್ತರು, ಅತ್ಯಂತ ಹಳೆಯ BJP ಕಾರ್ಯಕರ್ತರ ಬಂದು ಬೂತ್ಗಳಲ್ಲಿ ರಘುಪತಿ ಭಟ್ರ ಪರವಾಗಿ ಕೂತಿದ್ದರು. ಅದು ಒಂದು ಕೂಡ ನಮ್ಮ ಗೆಲುವಿಗೆ ಭಾಳ ದೊಡ್ಡ ಕಾರಣ ಆಗಬಹುದು ಅಂತೇಳಿ ಅನಿಸುತ್ತೆ. ಯಾರ್ಯಾರು ಪ್ರಜ್ಞಾವಂತ ಮತದಾರರು, ಪದವೀಧರರು, ಶಿಕ್ಷಕರು, ವಕೀಲರು, ಡಾಕ್ಟರ್ಸ್, ಇನ್ನಿತರೆ ಸ್ವಂತ ಉದ್ಯಮದಲ್ಲಿರ್ತಕ್ಕಂಥ ಪದವೀಧರರು, ಇವರೆಲ್ಲರಿಗೂ ಕೃತಜ್ಞತೆಯ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎರಡನೇದು, ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ. ನಮಗೆ ಎದುರಾಳಿಯಾಗಿ ರಾಘವೇಂದ್ರ ಅವರು ಕಂಡು ಬರಲೇ ಇಲ್ಲ. ಅದು ಮೋದಿ ವರ್ಸಸ್ ಗೀತಾ ಶಿವರಾಜ್ಕುಮಾರ್ ಆಯಿತು. ಯಾಕಂದರೆ ಎಲ್ಲೂ ರಾಘವೇಂದ್ರ ಅವರಿಗೆ ಮತವನ್ನು ಕೇಳಲೇ ಇಲ್ಲ, BJPಗೂ ಓಟನ್ನು ಕೇಳಲಿಲ್ಲ. ಅವರು ಕೇಳಿದ್ದು ಮೋದಿಗೆ. ಮೋದಿ ವರ್ಸಸ್ ಗೀತಾ ಶಿವರಾಜ್ಕುಮಾರ್ ಹೋರಾಟದಲ್ಲಿ ಮೋದಿ ಜಯಗಳಿಸಿದ್ದಾರೆ. ಗೀತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.